ಸರ್, ಇವತ್ತು ನೀವು ನಮಗೆ ಹರಪ್ಪ ನಾಗರಿಕತೆ ಬಗ್ಗೆ ಸ್ವಲ್ಪ ವಿವರವಾಗಿ ಹೇಳ್ಕೊಡ್ತೀರಾ? ಸ್ಟೂಡೆಂಟ್ ಅಂದ್ರೆ ಹೀಗಿರಬೇಕು. ಇನ್ನು ಕಲಿಯಬೇಕು ಅಂತ ಕುತೂಹಲ ಇರಬೇಕು. ಇವತ್ತು ನಾವು ಕಲಿಯೋದಾದ್ರೆ ಭಾರತದ ಅತ್ಯಂತ ಪುರಾತನ ಮತ್ತು ಅಚ್ಚುಕಟ್ಟಾಗಿ ಅಭಿವೃದ್ಧಿಯಾಗಿದ್ದ ಒಂದು ನಾಗರಿಕತೆಯ ಬಗ್ಗೆ. ಇಂದಿನಿಂದ ಸುಮಾರು 5,000 ವರ್ಷಗಳ ಹಿಂದೆ ಭಾರತ ಉಪಖಂಡದಲ್ಲಿ ಒಂದು ಅದ್ಭುತ ನಾಗರಿಕತೆ ಬೆಳೆಯಿತು. ಅದು ಹರಪ್ಪ ನಾಗರಿಕತೆ. ಶಿಸ್ತಿನ ಜೀವನ, ಸುಂದರ ನಗರಗಳು ಮತ್ತು ವಿಜ್ಞಾನಪೂರ್ಣ ಜೀವನ ಶೈಲಿ ಇವೆಲ್ಲದರ ಸಂಕೇತವೇ ಹರಪ್ಪ. ಹರಪ್ಪ ನಾಗರಿಕತೆಯನ್ನು ಸಿಂಧು ಕಣಿವೆಯ ನಾಗರಿಕತೆ ಎಂದೂ ಕರೆಯುತ್ತಾರೆ. ಇದು ಇಂದಿನ ಭಾರತ ಮತ್ತು ಪಾಕಿಸ್ತಾನದ ಸಿಂಧು ನದಿ ತೀರಗಳಲ್ಲಿ ಬೆಳೆಯಿತು. ಹರಪ್ಪ, ಮೊಹೆಂಜೋದಾರೋ, ಧೋಳಾವಿರಾ ಇವು ಅದರ ಪ್ರಮುಖ ನಗರಗಳು. ನಗರ ಯೋಜನೆ. ಹರಪ್ಪದ ನಗರಗಳು ಅಚ್ಚುಕಟ್ಟಾಗಿ ಯೋಜಿಸಲ್ಪಟ್ಟಿದ್ದವು. ರಸ್ತೆಗಳು ನೇರವಾಗಿ ಒಂದಕ್ಕೊಂದು ಕತ್ತರಿಸುತ್ತಿದ್ದವು. ಮನೆಗಳು ಸಮಾನ ಗಾತ್ರದಲ್ಲಿದ್ದು ಇಟ್ಟಿಗೆಗಳಿಂದ ನಿರ್ಮಿಸಲ್ಪಟ್ಟಿದ್ದವು. ಆ ಕಾಲದಲ್ಲೇ ಇಂತಹ ನಗರ ಯೋಜನೆ ವಿಸ್ಮಯಕರವಾಗಿತ್ತು. ಒಳಚರಂಡಿ ವ್ಯವಸ್ಥೆ. ಹರಪ್ಪ ನಾಗರಿಕತೆಯ ಮಹತ್ವದ ಸಾಧನೆ ಎಂದರೆ ಅವರ ಒಳಚರಂಡಿ ವ್ಯವಸ್ಥೆ. ಮನೆಯೊಳಗಿನ ಮಲಿನ ನೀರು ಮುಚ್ಚಿದ ಕಾಲುವೆಗಳ ಮೂಲಕ ನಗರದ ಹೊರಗೆ ಹರಿಯುತ್ತಿತ್ತು. ಸ್ವಚ್ಛತೆಗೆ ಅವರು ಅತ್ಯಂತ ಮಹತ್ವ ನೀಡಿದ್ದರು. ಹರಪ್ಪದ ಜನರು ಶಾಂತ ಮತ್ತು ಸರಳ ಜೀವನ ನಡೆಸುತ್ತಿದ್ದರು. ಅವರು ಹತ್ತಿಯಿಂದ ಮಾಡಿದ ಬಟ್ಟೆ ಧರಿಸುತ್ತಿದ್ದರು. ಮಹಿಳೆಯರು ಆಭರಣಗಳನ್ನು ಇಷ್ಟಪಡುತ್ತಿದ್ದರು. ಮಕ್ಕಳು ಮಣ್ಣಿನ ಆಟಿಕೆಗಳಿಂದ ಆಟವಾಡುತ್ತಿದ್ದರು. ಕೃಷಿ ಹರಪ್ಪದ ಜನರ ಪ್ರಮುಖ ಉದ್ಯೋಗವಾಗಿತ್ತು. ಅವರು ಗೋಧಿ, ಜೋಳ ಮತ್ತು ಅಕ್ಕಿ ಬೆಳೆಸುತ್ತಿದ್ದರು. ನದಿಯ ನೀರನ್ನು ಬಳಸಿ ಕೃಷಿ ಮಾಡುತ್ತಿದ್ದರು. ಪಶುಸಂಗೋಪನೆಯೂ ಸಹ ಅವರ ಜೀವನದ ಭಾಗವಾಗಿತ್ತು. ವ್ಯಾಪಾರ. ಹರಪ್ಪದವರು ವ್ಯಾಪಾರದಲ್ಲಿ ಬಹಳ ನಿಪುಣರಾಗಿದ್ದರು. ಭಾರತದ ಒಳಭಾಗ ಮಾತ್ರವಲ್ಲದೆ ಮೆಸೊಪೊಟೇಮಿಯಾ ದೇಶಗಳೊಂದಿಗೆ ವ್ಯಾಪಾರ ನಡೆಸುತ್ತಿದ್ದರು. ಮುದ್ರೆಗಳು ಅವರ ವ್ಯಾಪಾರದ ಗುರುತಾಗಿದ್ದವು. ಹರಪ್ಪದ ಜನರು ಕಲೆಯನ್ನು ಬಹಳ ಪ್ರೀತಿಸುತ್ತಿದ್ದರು. ನೃತ್ಯ ಮಾಡುವ ಹುಡುಗಿಯ ಮೂರ್ತಿ ಅವರ ಕಲಾ ನೈಪುಣ್ಯದ ಉದಾಹರಣೆ. ಮಕ್ಕಳಿಗಾಗಿ ಸುಂದರ ಮಣ್ಣಿನ ಆಟಿಕೆಗಳನ್ನು ತಯಾರಿಸುತ್ತಿದ್ದರು. ಹರಪ್ಪದವರು ಪ್ರಕೃತಿಯನ್ನು ಪೂಜಿಸುತ್ತಿದ್ದರು. ಮರಗಳು, ಪ್ರಾಣಿಗಳು, ತಾಯಿ ದೇವತೆ ಇವೆಲ್ಲವೂ ಅವರ ನಂಬಿಕೆಯ ಭಾಗವಾಗಿತ್ತು. ಆದರೆ ದೊಡ್ಡ ದೇವಾಲಯಗಳ ಸಾಕ್ಷ್ಯ ಕಂಡುಬಂದಿಲ್ಲ. ಹರಪ್ಪದ ಅಂತ್ಯ. ಹರಪ್ಪ ನಾಗರಿಕತೆ ಹೇಗೆ ಅಂತ್ಯವಾಯಿತು ಎಂಬುದಕ್ಕೆ ಸ್ಪಷ್ಟ ಉತ್ತರ ಇಲ್ಲ. ನದಿ ದಿಕ್ಕು ಬದಲಾವಣೆ, ಹವಾಮಾನ ಬದಲಾವಣೆ ಇವು ಕಾರಣಗಳಾಗಿರಬಹುದು ಎಂದು ವಿಜ್ಞಾನಿಗಳು ನಂಬುತ್ತಾರೆ. ಹರಪ್ಪ ನಾಗರಿಕತೆ ನಮಗೆ ಒಂದು ಮಹತ್ವದ ಪಾಠ ಕಲಿಸುತ್ತದೆ. ಸ್ವಚ್ಛತೆ, ಶಿಸ್ತು ಮತ್ತು ಸಹಬಾಳ್ವೆ. ಇಂದಿನ ಆಧುನಿಕ ಜೀವನಕ್ಕೂ ಅವರ ಜ್ಞಾನ ಇನ್ನೂ ಪ್ರೇರಣೆಯಾಗಿದೆ. ಆ ನಾಗರಿಕತೆಯೇ ಹರಪ್ಪ ನಾಗರಿಕತೆ.